ಬಾಯಿ ಅಂತ ಹೇಳಿ ಅವರು ಉತ್ತರಾದಿ ಮಠದ ಶಿಷ್ಯರು. ಗಂಡ ಹೆಂಡತಿಯ ಸಾಮರಸ್ಯ ಹೇಗಿತ್ತು ಅಂತಂದರೆ ಒಬ್ಬರು ಪಕ್ಕೊಬ್ಬರು ಕೂತ್ಕೊಂಡು ಮಾತಾಡಿದ್ದು ನಾನು ನೋಡಿಲ್ಲ, ಅಷ್ಟು ಸಾಮರಸ್ಯ. ಆಕೆ ಒಂದು ದಿವಸ ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ರು. ಊಟಕ್ಕೆ ಹಾಕಬೇಕಾದ್ರೆ ಮೊದಲು ತಾತ ಊಟ ಮಾಡ್ತಾಯಿದ್ರು, ಆಮೇಲೆ ನಮಗೆ ಊಟಕ್ಕೆ ಹಾಕೋರು. ಊಟಕ್ಕೆ ಹಾಕಿದಾಗ ನಮ್ಮ ತಾತ ಊಟ ಮಾಡಿದ್ರು, ಎದ್ದರು. ಆಮೇಲೆ ನಾವು ಊಟಕ್ಕೆ ಕೂತ್ಕೊಂಡೆ. ಏನೋ ಎಲೆ ಮೇಲೆಲ್ಲ ಮಡಿವಂತರು ಮನೆ ನಮ್ಮದು, ಮೈಲಿಗೆ ಮಡಿ ಅಂತ ಆಗಿನ ಕಾಲ ತುಂಬ ದೊಡ್ಡದು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲೆ ಮೇಲೆ ಊಟಕ್ಕೆ ಹಾಕಿದಾಗ ಎಲೆ ಕೊನೆಯಲ್ಲಿ ಏನೋ ಹಾಕಿದ್ರು, ಬೆಳ್ಳಗಿತ್ತು. ನಾನು ಬಾಯಲ್ಲಿ ಇಟ್ಕೊಂಡೆ. ಒಂಥರ ಮುಖ ಸೆಂಡ್ರಿಸ್ದೆ ನಾನು. ಏನಂದೆ ಅಂದರೆ ಇದೇನು ಅಂತ ಕೇಳಿದೆ. ಅದಕ್ಕೆ ನಮ್ಮ ಅಜ್ಜಿ ಹೇಳಿದ್ಲು, ಅಲ್ಲಮ್ಮ ಅದು ಪಾಯಸನೇನು ಅಂತ ಕೇಳ್ತೀಯಲ್ಲ ಅಂತ. ಪಾಯಸ ಅಂದರೆ ಹಿಂಗಿರುತ್ತಾ ಅಂದೆ. ಯಾಕೆ ಹಂಗಂತ ಇದೆಯಾ ಅಂದೆ. ಇದು ಉಪ್ಪು ಇಲ್ಲ ಸಿಹಿ ಇಲ್ಲ, ಇದು ಯಾವ ಥರ ಪಾಯಸ ಅಂತ ಕೇಳಿದೆ. ಪಾಪ ನಮ್ಮ ಅಜ್ಜಿನೂ ಬಾಯಿಗೆ ಹಾಕ್ಕೊಂಡ್ಳು. ಅದು ಸಪ್ಪಗಿತ್ತು, ಅದ್ಲೇನು ಉಪ್ಪು ಇಲ್ಲ, ಹುಳಿನೂ ಇಲ್ಲ, ಸಿಹಿನೂ ಇಲ್ಲ. ತಕ್ಷಣ ಪ್ರಸಾದ ಎಲ್ಲ ಆಯಿತು. ಬಂದು ನಮ್ಮ ಅಜ್ಜನ ಕೇಳಿದ್ಲು, ಅಲ್ರಿ ನಿಮಗೆ ಕಣ್ಣಿಲ್ಲ ಅಂದ್ಕೊಂಡಿದ್ದೆ, ನಾಲ್ಗೆಲ್ಲಿ ರುಚಿನೂ ಇಲ್ವಾ ಅಂತ. ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಮೊದಲು ಕಾಣಿಸ್ತಾ ಇತ್ತು, ಆಮೇಲೆ ಅದು ಕಣ್ಣು ಹೊಟ್ಟೋಯ್ತು ಅವ್ರಿಗೆ. ಅದು ಕಣ್ಣು ಕಾಣಿಸೋದು ಮುದುಕ ಅಂತ ಅವ್ರು ನಮ್ಗೆ ಅನ್ನಿಸ್ತಾನೇ ಇರಲಿಲ್ಲ. ಅವ್ರು ಸುಮ್ಮನೆ ಕೂತ್ರೆ ಸಾಕು, ಸಂತೋಷ್ ನಿನ್ನ ಹೆಸರು, ನಿಮ್ಮ ಮನೆ ಎಲ್ಲಿದೆ, ಎಲ್ಲಿಂದ ಬಂದಿದೆಯಾ ಎಲ್ಲ ಹೇಳ್ಬಿಡೋರು. ಕಣ್ಣು ಕಾಣ್ತಾ ಇರಲಿಲ್ಲ. ಅವ್ರು ಎಷ್ಟು ಸಲ ಕಣ್ಣು ಆಪ್ರೇಷನ್ಗೆ ಹೋಗಿದ್ದಾರೆ ಅಂದರೆ, ಕಣ್ಣು ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ ಅಂದರೆ, ಮೋದಿ ಅಂತ ಬರ್ತಾಯಿದ್ರು. ಆ ಮೋದಿ ಅಂತ ಮೊದಲು ಬರ್ತಾಯಿದ್ರು, ದೊಡ್ಡವರು ಐ ಸ್ಪೆಷಲಿಸ್ಟು. ಅವ್ರು ಎಷ್ಟು ಸಲ ಅವರು ಅದೊಂದು ಇದು ಹಾಕ್ತಾರೆ ನೋಡಿ, ಒಂದು ಕ್ಯಾಂಪ್, ಆ ಮೋದಿ ಕ್ಯಾಂಪ್ ಹಾಕಿದಾಗ ಪ್ರತಿ ಸಲ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗೋರು. ಪ್ರತಿ ಸಲ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರೋರು. ನಮ್ಮ ತಾತಂಗೆ ಕೇಳ್ತಾ ಇದ್ದೆ, ಈ ಪ್ರತಿ ಸಲ ಹೋಗ್ತೀಯಾ, ಕಣ್ಣು ಟೆಸ್ಟ್ ಮಾಡಿಸ್ಕೋತೀಯಾ, ಮತ್ತು ನಿಂಗೆ ಕಣ್ಣು ಬರಲ್ಲ ಅಂತ ಗೊತ್ತಾಗತ್ತೆ, ಮತ್ತು ಯಾಕೆ ಹೋಗ್ತೀಯಾ ಅಂತ. ಅದಕ್ಕೆ ಅಜ್ಜ ಹೇಳಿದ್ರು, ಕಣ್ಣು ಟೆಸ್ಟ್ ಮಾಡೋಕೆ ಅಂತ ಅವ್ರು ಇರೋದು, ನಂಗೆ ಕಣ್ಣು ಬರತ್ತಲ್ಲ ಅಂತ ನಂಗೆ ಗೊತ್ತು. ಆ ಟೆಸ್ಟ್ ಮಾಡೋ ಕೆಲಸನ ಅವ್ರು ಚೆನ್ನಾಗಿ ಮಾಡುತ್ತಾ ಇದ್ದರೆ, ಅದೊಂದು ಕೆಲಸ ಅವ್ರು ಮಾಡೋಕ್ಕೆ ನಾನು ಹೋದ್ರೆ ಒಂದು ಜನ ಇರುತ್ತಲ್ಲ, ಹೋಗಿ ಬರ್ತೀನಿ, ಏನೋ ಒಂದಲ್ಲ ಒಂದು ಸಲ ಬರ್ಬೋದೋ ಏನೋ ಅಂತ ಏನೋ ಒಂದುವರೆಗೆ ಇದಿತ್ತಲ್ಲ, ಹೋಪ್ ಇತ್ತಲ್ಲ, ತುಂಬ ಅದ್ಭುತ. ಅದಕ್ಕೆ ನಮ್ಮ ಅಜ್ಜಿ ಬಂದು ಹೇಳಿದ್ರು, ನಿಮಗೆ ಕಣ್ಣು ಕಾಣಿಸಲ್ಲ ಅಂದ್ಕೊಂಡಿದ್ದೆ, ಇದು ನಾಲ್ಗೇನೋ ರುಚಿ ಬರಲ್ವಾ. ಅದಕ್ಕೆ ನಮ್ಮ ತಾತಂಗೆ ಸ್ವಲ್ಪ ಕೋಪ ಜಾಸ್ತಿ. ಏನಾದ್ರು ಮಾತಾಡಿದರೆ ಇಲ್ಲ, ಸುಮ್ಮನೆ ಅವರು ಹರಿ ಹಾಯ್ಕೊಳ್ತಾ ಇರಲಿಲ್ಲ. ಹರಿನ ಹಾಯ್ಕೊಂಡವರಿಗೆ ಹರಿ ಹಾಯುವ ಕೆಲಸ ಇರೋಲ್ಲ. ಅವರು ಹೇಳಿದ್ರು, ಹೌದು ನನಗೆ ನೀವು ಪ್ರಸಾದ ಬಡಿಸಿದೆಯಲ್ಲ, ಅದಕ್ಕೆ ಮುಂಚೆ ಯಾರಿಗೆ ಬಡಿಸಿದ್ದಿ ಅಂತ ಕೇಳಿದ್ರು. ನಮ್ಮ ಅಜ್ಜಿ ತಕ್ಷಣ ಗಲಿಬಿಲಿ ಅದ್ಲು, ನಿಮಗಲ್ದೆ ಇನ್ಯಾರಿಗೆ ಬಡಿಸೋದು ಫಸ್ಟು ಅಂದ್ಲು. ಹೌದಮ್ಮ, ಅದು ಮುಂಚೆ ಯಾರು ಮುಂದೆ ಇಟ್ಟಿದ್ದೆ ಅಂತ ಕೇಳಿದ್ರು. ದೇವ್ರ ಮುಂದಿಟ್ಟಿದ್ದೆ ಅಂದ್ಲು. ಒಂದು ಸಲ ದೇವ್ರನ್ನ ಹೋಗಿ ಕೇಳ್ಕೊಂಬ, ಅದು ಹೇಗಿತ್ತು ಅಂತ ಹೇಳಿದ್ಮೇಲೆ ನಾನು ಹೇಳ್ತೀನಿ. ಮಾತಾಡಲ್ಲ ಮರಗಲ್ಲ ದೇವ್ರೇನು ಹೇಳ್ತಾನೆ. ಅದಕ್ಕೆ ನಮ್ಮ ಅಜ್ಜ ಹೇಳಿದ್ರು, ಮಾತಾಡಲ್ಲ ಮರಗಲ್ಲ ಅನ್ನೋ ದೇವ್ರ ಮುಂದಿಟ್ಟು ಅದನ್ನು ಪ್ರಸಾದ ಅಂತ ನನಗೆ ಯಾಕೆ ಕೊಡ್ತಾ ಇದೆಯಾ, ಅದನ್ನು ಉಂಡ ಭಗವಂತನೇ ರುಚಿ ಹೇಳಿಲ್ಲ ಅಂದಮೇಲೆ ಅವನಿಗೆ ಹೇಗಿತ್ತೋ ನನಗೆ ಹಾಗಿದೆ ಇದು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟು. ಇದೊಂಥರ ತುಂಬ ಆ ಬುದ್ಧಿಯನ್ನು ನನಗೆ ಅವತ್ತಿಂದ ಕಲ್ತ್ಕೋತಾ ಹೋದೆ. ಆದರೆ ಪರಿಪೂರ್ಣವಾಗಿ ಕಲ್ತ್ಕೊಂಡೆ ಅಂತ ಹೇಳೋಕ್ಕಾಗಲ್ಲ. ಈಗ ನಮ್ಮ ತಾತನೇ ಮೈ ತುಂಬ್ಕೊಂಡಿದ್ದವರೋ ಏನೋ ಹನ್ನಾಗಿ. ತುಂಬ ಒಳ್ಳೆ ವ್ಯಕ್ತಿ ಅವರು.